ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಒಂದೆರಡು ಮೂರು ಕಾಮೆಂಟ್ ಬಂದಿತ್ತು. 1 BHK 2 BHKಗೆ ಹಾಕಿದ್ಮೇಲೆ ಮುಂದೆ ಏನು ಮಾಡಬೇಕು, ನಾವು ದುಡ್ಡು ಕಟ್ಟಿದ್ದೀವಿ ಅಂತ. ಇದು ನಾನು ಮೊದಲೇ ಹೇಳಬೇಕಾಗಿತ್ತು, ಬಟ್ ನಾನು ಮರ್ತುಬಿಟ್ಟೆ. ಬಟ್ ಇದು ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬೋದಾಗಿತ್ತು. ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೆ ನಾನು, ಮತ್ತು ದುಡ್ಡು ಕಟ್ಟೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಬಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳಿರಲಿಲ್ಲ. ಈ ರಾಜೀವ್ ಗಾಂಧಿ ವಸತಿ ನಿಗಮ 1 लाख ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ಈ ಸ್ಕೀಮಲ್ಲಿ ಫಸ್ಟು ನೀವು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡು ಮತ್ತು ಇನ್ಕಮ್ಮು, ಕ್ಯಾಸ್ಟು ಜೊತೆಗೆ ವಾಸಸ್ಥಳ ದೃಢೀಕರಣ ಪತ್ರ ಇಷ್ಟನ್ನು ರೆಡಿ ಮಾಡಿಕೊಂಡು ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋದರೆ ಅಲ್ಲಿ ನಿಮಗೆ 1 BHK ಬೇಕಾ ಅಥವಾ 2 BHK ಬೇಕಾ ಅಂತ ಕೇಳ್ತಾರೆ. ಅಲ್ಲಿ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಅಪ್ಲಿಕೇಶನ್ ಹಾಕುವಾಗಲೇ ನೀವು 1 BHK 2 BHKನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನೊಂದೆರಡು ಕಾಮೆಂಟಲ್ಲಿ ಏನು ಮಾಡಿತ್ತು ಅಂದರೆ, ಆಲ್ರೆಡಿ ಕೆಲವರು ಗೊತ್ತಿಲ್ಲದೇ 2 BHK ಹಾಕಿದ್ದಾರೆ. ಯಾಕೆಂದರೆ 2 BHKಗೆ ಅಮೌಂಟು 14 ಲಕ್ಷ ರೂಪಾಯಿ ಇದೆ. 2 BHKಗೆ ಅಮೌಂಟು 14 ಲಕ್ಷ ಇರ್ತದೆ. 14 ಲಕ್ಷದಲ್ಲಿ ಯಾವುದೇ ರೀತಿ ಸಬ್ಸಿಡಿ ಕೊಡಲ್ಲ. ಪೂರ್ತಿ ನೀವು 3 ಕಂತನ್ನು ಕೊಡ್ತಾರೆ. 3 ಕಂತನ್ನು ಕಟ್ಟಿ ನೀವು ಒಂದೇ ಸಾರಿ ತೀರಿಸಬೇಕಾಗುತ್ತೆ. ಬಟ್ ನೀವು ಲೋನಾರು ಮಾಡಿಸ್ಕೊಳ್ಳಿ, ಹೆಂಗಾದರೂ ಮಾಡಿಸ್ಕೊಳ್ಳಿ. ಬಟ್ ಅವರು 14 ಲಕ್ಷ ರೂಪಾಯಿಲಿ 1 ರೂಪಾಯಿನೂ ಕಮ್ಮಿ ಮಾಡಲ್ಲ. ಜೊತೆಗೆ 1 BHKಗೆ ಈಗ 10,20,000 ಏನೋ ಫಿಕ್ಸ್ ಮಾಡಿದ್ದಾರೆ. ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಎಷ್ಟಿದೆ ಟೋಟಲ್ಲು. ಅದು SC/ST ಕ್ಯಾಟಗರಿಗೆ ಬೇರೆ ಬರುತ್ತೆ, ಜನರಲ್ ಕ್ಯಾಟಗರಿಗೆ ಬೇರೆ ಬರುತ್ತೆ. ಬಟ್ ಏನು ಅವ್ರಿಗೆ SC/STಗೆ ಮತ್ತು ಜನರಲ್ ಕ್ಯಾಟಗರಿಗೆ ಅಂದರೆ ಒಂದು 50,000 ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಬಟ್ ಅವರು ಯಾಕೆ ಆ ಥರ ಡಿವೈಡ್ ಮಾಡ್ತಾಯಿದ್ದಾರೆ ಅಂದರೆ, ಅವರು ಕ್ಯಾಸ್ಟ್ ಮೇಲೆ ಕೊಡ್ತಾರೆ, ಸಬ್ಸಿಡಿ ದುಡ್ಡು ಕೊಡ್ತಾರೆ. ಈ 2 BHKಗಾದರೆ ಸಬ್ಸಿಡಿ ದುಡ್ಡು ಬರೋಲ್ಲ. ಬಟ್ 1 BHKಗಾದರೆ ಸಬ್ಸಿಡಿ ದುಡ್ಡು ಬರೋದ್ರಿಂದ ಅವರು SC/ST ಮತ್ತು ಜನರಲ್ ಕ್ಯಾಟಗರಿ ಅಂತ ಡಿವೈಡ್ ಮಾಡಿ ಅವ್ರಿಗೂ ಒಂದು 50,000 ಹೆಚ್ಚು ಕಮ್ಮಿ ಬರುತ್ತೆ ಅಷ್ಟೇ. ಅದು ಬಿಟ್ರೆ ಏನು ಜಾಸ್ತಿ ಏನು ಬರೋಲ್ಲ. ಹಾಗಾಗಿ ಈ ಅಪ್ಲಿಕೇಶನ್ ಹಾಕುವಾಗಲೇ ನೀವು ದಯವಿಟ್ಟು ನಿಮಗೆ 1 BHK ಬೇಕಾ 2 BHK ಬೇಕಾ ಅಂತ ತೀರ್ಮಾನ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಅಕಸ್ಮಾತ್ ಏನಾದ್ರು ನೀವು ಅಪ್ಪಿತಪ್ಪಿ ಏನಾದರೂ 2 BHKಗೆ ಹಾಕ್ತು ಅಂದರೆ ಹಾಕಿ, ಮತ್ತೆ ನೀವು ಬೇಡ ನಮಗೆ ಅಂದ್ಬಿಟ್ಟು 1 BHK ಹಾಕೋಕ್ಕೆ ಹೋದರೆ ಸೇಮ್ ಡಾಕ್ಯುಮೆಂಟ್ಸು, ಸೇಮ್ ನಂಬರ್ ಯಾವುದೇ ಕಾರಣಕ್ಕೂ ಕಂಪ್ಯೂಟ್ರ್ ತಗೊಳ್ಳಲ್ಲ. ಅದು ಆಲ್ರೆಡಿ ಇದಾಗ್ಬಿಟ್ಟಿದೆ, ರನ್ನಿಂಗ್ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. 2 BHK ಅಪ್ಲಿಕೇಶನ್ ಹಾಕಿರೋರು ನಮಗೆ ಬೇಡ 2 BHK ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿ ಯಾವ ರೀತಿ ಹಾಕಬೇಕು ಮತ್ತೆ ಅಪ್ಲಿಕೇಶನ್ 1 BHKಗೆ ಅನ್ನೋದನ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ನಂದು ಮಾಮೂಲಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ನಂದು ಗೊತ್ತಾಗುತ್ತೆ. ಅಲ್ಲಿ 2 BHKಗೆ ಏನು ರೇಟು, 1 BHKಗೆ ಏನು ರೇಟು, 2 BHKಗೆ ಯಾವ ರೀತಿ ಕ್ಯಾನ್ಸಲ್ ಮಾಡಿ ಹಾಕಿಸ್ಬೇಕು ಅಂತ ಅದೆಲ್ಲ ವೀಡಿಯೋ ಮಾಡಿದ್ದೀನಿ. ಅದು ಅಷ್ಟಾಯಿತು. ಜೊತೆಗೆ ನೀವು ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು 1 BHKಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತು 2 BHK ಅಪ್ಲಿಕೇಶನ್ ಹಾಕ್ಬೇಕಂತ ಕೇಳಿಕೊಂಡು ನೀವು ಹಾಕಿ. ಆ ಅಪ್ಲಿಕೇಶನ್ ಹಾಕಾದ್ಮೇಲೆ ನೀವು 2 BHKಗಾರು ಹಾಕಿ, 1 BHKಗಾರು ಹಾಕಿ. ಮೊದಲು ನೀವು ಹೋಗಿ ಸಿಸ್ಟಮ್ಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮದು ಮೊಬೈಲ್ ನಂಬರ್ ಬೇಕಾಗುತ್ತೆ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಓಕೆ ಆಗುತ್ತೆ. ನಿಮಗೊಂದು ಇದು ಕೊಡ್ತಾರೆ, ಅರ್ಜಿ ಹಾಕಿರೋದಕ್ಕೆ ಅರ್ಜಿ ಸ್ವೀಕೃತವಾಗಿದೆ ಅಂತ ಅಂದ್ಬಿಟ್ಟು, ಸ್ವೀಕರಿಸಿದ್ದೀವಿ ಅಂತ ಒಂದು ಇದು ಕೊಡ್ತಾರೆ, ರಸೀದಿ ಕೊಡ್ತಾರೆ. ಅದು ಇಟ್ಕೋಬೇಕು. ಅದು ಇಟ್ಕೊಂಡು ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ, ನಿಮ್ಮ ಟೆಕ್ಸ್ಟ್ ಮೆಸೇಜ್, SMS ಮೆಸೇಜ್ ಥರ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ಮೇಲೆ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ಬಟ್ ಈ ಮೆಸೇಜ್ ಬರೋದ್ರಲ್ಲಿ ಏನಪ್ಪ ವ್ಯತ್ಯಾಸ ಅಂತಂದರೆ, ಕೆಲವೊಬ್ರಿಗೆ 3 ತಿಂಗಳಿಗೆ ಬಂದಿದೆ, ಕೆಲವೊಬ್ರಿಗೆ 6 ತಿಂಗಳಿಗೆ ಬಂದಿದೆ, ಕೆಲವೊಬ್ರಿಗೆ ತಿಂಗಳಿಗೆ ಬಂದುಬಿಟ್ಟಿದೆ. ಬಟ್ ಅದು ಹೇಳೋಕ್ಕಾಗಲ್ಲ. ನಾನು ಹಾಕ್ದಾಗ ನನ್ನ ಅನುಭವ ಹೇಳ್ತೀನಿ. ನನ್ನ ಅನುಭವ ಏನಪ್ಪ ಅಂದರೆ, ನಾನು ಅಪ್ಲಿಕೇಶನ್ ಹಾಕ್ತಾ 6 ತಿಂಗಳಿಗೆ ಬಂತು. ನಾನು ಬರುತ್ತೋ ಇಲ್ಲೋ ಅಂತ ನಾನು ಹೆದರ್ಬಿಟ್ಟಿದ್ದೆ. ಬಟ್ ಬಂತು. ಯಾಕೆಂದರೆ ರಿಜೆಕ್ಟ್ ಆಗೋ ಸಾಧ್ಯತೆಗಳಿಲ್ಲ. ಯಾಕೆಂದರೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಹಾಕಿರ್ತೀವಿ, ಹಾಕಿದ್ರೇ ಅಪ್ಲಿಕೇಶನ್ ಸ್ವೀಕೃತ ಆಗೋದು, ಇಲ್ಲಾಂದರೆ ಆಗೋಲ್ಲ. ಹಾಗಾಗಿ ನನಗೆ 6 ತಿಂಗಳಿಗೆ ಬಂತು. ಇನ್ನು ನಾನು ಆದಮೇಲೆ ಇನ್ನೊಬ್ಬರು ಹಾಕಿದ್ರು, ಅವ್ರಿಗೆ 1 ತಿಂಗಳಿಗೆ ಬಂದ್ಬಿಡ್ತು. ಅವ್ರು ನಮ್ಮ ಪರಿಚಯದವರೇನೆ, ಅವ್ರು ಹಾಕಿದ್ರು, ಅವ್ರಿಗೆ 1 ತಿಂಗಳಿಗೆ ಬಂದ್ಬಿಡ್ತು. ಬಟ್ ಅದು ಯಾವ ಇದ್ರ ಮೇಲೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವರಿಗೆ 3 ತಿಂಗಳಿಗೆ ಬರುತ್ತೆ, ಕೆಲವೊಬ್ಬರು 6 ತಿಂಗಳಾದರೂ ಆಗುತ್ತೆ, ಕೆಲವರು ತಿಂಗಳಿಗೆ ಬಂದ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಈ ಮೆಸೇಜ್ ಬಂದಮೇಲೆ ಆ ಮೆಸೇಜಲ್ಲಿ ಏನಪ್ಪ ಡೀಟೇಲ್ ಕೊಟ್ಟಿರ್ತಾನೆ ಅಂತಂದರೆ, ಆ ಮೆಸೇಜಲ್ಲಿ ನಮ್ಮದು ಹೆಸರು ಮತ್ತು ನಮ್ಮ ಅಪ್ಲಿಕೇಶನ್ ನಂಬರು, ಜೊತೆಗೆ ನಮ್ಮದು IDBI ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಆಗಿರುತ್ತೆ. ಅವರು ರಾಜೀವ್ ಗಾಂಧಿ ವಸತಿ ನಿಗಮದವರು IDBI ಬ್ಯಾಂಕ್ ಜೊತೆ ಮಿಂಗಲ್ ಆಗಿ ಅದನ್ನು ಮಾಡ್ಕೊಂಡಿದ್ದಾರೆ. IDBI ಬ್ಯಾಂಕ್ ಅವ್ರದ್ದು ನಮ್ಮ ಹೆಸರಲ್ಲಿ ನಾವೆಲ್ಲ ಆಧಾರ್ ಕಾರ್ಡು ಎಲ್ಲ ಡೀಟೇಲ್ ಕೊಟ್ಟಿರ್ತೀವಲ್ಲ, ಅದೇ ಡೀಟೇಲ್ನ ಉಪಯೋಗಿಸ್ಕೊಂಡು ಅವರು ಒಂದೊಂದು ಅಕೌಂಟ್ ಓಪನ್ ಮಾಡ್ಕೊಂಡಿರ್ತಾರೆ ನಮ್ಮ ಹೆಸರಲ್ಲಿ. ಆ ಅಕೌಂಟ್ಗೆ ದುಡ್ಡು ಕಟ್ಟಿ ಅಂತ ಬರುತ್ತೆ. 1 BHKಗಾದರೆ ಫಸ್ಟು 1 ಲಕ್ಷ ರೂಪಾಯಿ ಇತ್ತು. 1 BHKಗೆ ಫಸ್ಟು 1 ಲಕ್ಷ ಮಾಡಿದರು. ಇವಾಗ ಅದನ್ನು 50,000 ಮಾಡಿದ್ದಾರೆ. ಮತ್ತು 2 BHKಗೆ
ಅವಾಗಿಂದನೂ ಅಷ್ಟೇ 3 ಲಕ್ಷ ರೂಪಾಯಿ ಇದೆ. 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕು. ಆ ಡೆಪಾಸಿಟ್ ಮಾಡಾದ್ಮೇಲೆ ನಮಗೆ ಏನು ಮಾಡಬೇಕು ಅಂತ, ಡೆಪಾಸಿಟ್ ಮಾಡಾದ್ಮೇಲೆ ನನ್ನ ಪ್ರಕಾರ ಅದು ಕ್ಯಾನ್ಸಲ್ ಆಗೋಲ್ಲ ಅಂತ ಯಾರೋ ಒಬ್ಬರು ಮೆಸೇಜು ಕೂಡ ಮಾಡಿದ್ರು, ನನಗೆ ಕಾಮೆಂಟ್ ಮಾಡಿ ಹೇಳಿದರು ಅದು ಕ್ಯಾನ್ಸಲ್ ಆಗೋಲ್ಲ ಸರ್ ಅಪ್ಲಿಕೇಶನ್ ಅಂತ. ಅಲ್ಲ, ನನ್ನ ಪ್ರಕಾರ ನಾನು ಕೇಳೋದಕ್ಕೆ ಯಾರೋ ಒಬ್ರು ಹೇಳಿದ್ರು ಕ್ಯಾನ್ಸಲ್ ಆಗೋ ಸಾಧ್ಯತೆ 100% ಇರೋಲ್ಲ. ಬಟ್ ನೀವು ದುಡ್ಡು ಕಟ್ತಾನೆ ಒಂದು 3 ತಿಂಗಳು 6 ತಿಂಗಳು ಬಿಟ್ಕೊಂಡು ಹೋದರೆ ಕ್ಯಾನ್ಸಲ್ ಆಗುತ್ತೆ ಇಲ್ಲೋ ನೀವೇ ಯೋಚನೆ ಮಾಡಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಗೊತ್ತು ತಾನೇ ನಿಮ್ಗೆ ಅಮೌಂಟ್ ಕಟ್ಟಬೇಕು ಅಂತ. ನೀವು ಹೆಂಗೋ ಅಡ್ಜಸ್ಟ್ ಮಾಡಿ ಕಟ್ಟಿದ್ರೆ ಸರೋಗುತ್ತೆ. ನೀವು ಕಟ್ಟಿಲ್ಲ ಅಂತಂದರೆ ಈಗ ಒಂದು 6 ತಿಂಗಳು ಬಿಟ್ಬಿಟ್ರೆ, ನೀವು 6 ತಿಂಗಳ ಗಂಟೆ ಬಿಟ್ಟರೆ ಅದು ಅಪ್ಲಿಕೇಶನ್ ಹಂಗೆ ರನ್ನಿಂಗ್ ಇರುತ್ತಾ? ಯಾಕೋ ಕಟ್ತಿಲ್ಲ ಅಂತ ರನ್ನಿಂಗ್ ಮಾಡಲ್ಲ ಅವರು ಅನ್ಸುತ್ತಾ, ನನ್ನ ಅಭಿಪ್ರಾಯ ಅಷ್ಟೇ. ಕ್ಯಾನ್ಸಲ್ ಆಗಲ್ಲ ಅಂತ ಯಾರೋ ಕಾಮೆಂಟಲ್ಲಿ ಹೇಳಿದರು, ಬಟ್ ಅದು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ 1 ತಿಂಗಳು ಟೈಮ್ 1 ತಿಂಗಳು 2 ತಿಂಗಳು ಟೈಮ್ ತಗೊಳ್ಳಿ, ತೊಂದರೆ ಇಲ್ಲ. ಟೈಮ್ ತಗೊಂಡು ಅಮೌಂಟ್ ಅಡ್ಜಸ್ಟ್ ಮಾಡಿ. 3 ಲಕ್ಷ 2 BHK ಆದರೆ 3 ಲಕ್ಷ, 1 BHK ಆದರೆ 50,000, ಇಲ್ಲ 1 ಲಕ್ಷ ಕಟ್ತೀನಿ ಅಂದರೂ ಕಟ್ಬೋದು. ಕಟ್ಟಿ ನೀವು ಆದಮೇಲೆ ನೀವು ಏನು ಮಾಡಬೇಕು ಅಂದರೆ, ಅದಕ್ಕೂ ಟೈಮೇನಿಲ್ಲ. ಒಟ್ಟಲ್ಲಿ ಅದು ನೀವು ಕಟ್ತಾ ಇದ್ದಂಗೆ ಅದು ಒಂದು ವಾರದಲ್ಲಿ ಅಪ್ಡೇಟ್ ಆಗುತ್ತೆ. ನೀವು ಕಟ್ಟಿರೋ ಅಮೌಂಟು, ನೀವು ಕಟ್ಟಿದ್ದೀರ ಅಮೌಂಟ್ ಅಂತ ಅದು ಅಪ್ಡೇಟ್ ಆಗೋಗ್ಬಿಡುತ್ತೆ ಸಿಸ್ಟಮಲ್ಲಿ. ಅಪ್ಡೇಟ್ ಆದಮೇಲೆ ನಿಮಗೆ ಯಾವ ಜಾಗದಲ್ಲಿ ಮನೆ ಬೇಕು, ನಿಮಗೆ ಯಾವ ಏರಿಯಾದಲ್ಲಿ ಯಾವ ಕ್ಷೇತ್ರದಲ್ಲಿ ಮನೆ ಬೇಕು, ಮತ್ತು ಅದು ಫ್ಲೋರ್ಗಳಿರ್ತವೆ. ಅಪಾರ್ಟ್ಮೆಂಟ್ ಅಲ್ವಾ, ಫಸ್ಟ್ ಫ್ಲೋರ್ ಬೇಕಾ, ಸೆಕೆಂಡ್ ಫ್ಲೋರ್ ಬೇಕಾ, ಥರ್ಡ್ ಫ್ಲೋರ್ ಬೇಕಾ, ಇಲ್ಲಿ ಎಲ್ಲ ನೀವೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬಟ್ ಕೆಲವರು ಗ್ರೌಂಡ್ ಫ್ಲೋರೇ ಬೇಕು ಅಂತ ಕೇಳ್ತಾರೆ. ಗ್ರೌಂಡ್ ಫ್ಲೋರ್ ಕೊಡೋಲ್ಲ. ಏನಕ್ಕೆ ಕೊಡೋಲ್ಲ ಅಂತಂದರೆ, ಅದು ಅಂಗವಿಕಲರಿಗೆ ಆಲ್ರೆಡಿ ಅದು ಇದಾಗಿದೆ, ಏನು ಫಿಕ್ಸ್ ಆಗಿಬಿಟ್ಟಿದೆ. ಅಂಗವಿಕಲರು ಯಾರಿರ್ತಾರೆ, ಹ್ಯಾಂಡಿಕ್ಯಾಪ್ಟ್ಗಳಿರ್ತಾರಲ್ಲ, ಕೈ ಊನ ಆಗಿರೋದು, ಕಾಲು ಊನ ಆಗಿರೋದು, ಮತ್ತು ಬುದ್ಧಿಮಾಂದ್ಯ, ಈ ಥರ ಹ್ಯಾಂಡಿಕ್ಯಾಪ್ಟ್ ಕೋಟದಲ್ಲಿ ಕೆಲವೊಬ್ಬರು ಹಾಕಿರ್ತಾರೆ. ಆ ಹ್ಯಾಂಡಿಕ್ಯಾಪ್ಟ್ ಕೋಟದಲ್ಲಿ ಯಾರು ಹಾಕ್ತಾರೆ, ಅವ್ರದ್ದು ಆ ಡಾಕ್ಯುಮೆಂಟ್ಸ್ ಸಲ್ಲಿಕೆ ಮಾಡಿದ್ರೆ ಅವ್ರಿಗೆ ಗ್ರೌಂಡ್ ಫ್ಲೋರನ್ನೇ ಓಕೆ ಆಗುತ್ತೆ. ಅವ್ರಿಗೆ ಯಾವುದು ಬೇರೆ ಆಪ್ಷನ್ ಕೊಡೋಲ್ಲ ಅವರು ಮೇಲ್ಗಡೆಗೆ. ಯಾಕೆಂದರೆ ಅವ್ರು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಹತ್ತಕ್ಕಾಗಲ್ಲ ಅಂತ ಅವ್ರಿಗೆ ಗ್ರೌಂಡ್ ಫ್ಲೋರ್ನ ಬುಕ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಈಗ ನಾನು ಏನು ಹೇಳಿದೆ, ಈಗ ನಾನು ಅಪಾರ್ಟ್ಮೆಂಟಲ್ಲಿ ಏನು ಹೇಳಿದೆ, ನಿಮ್ಗೆ ಯಾವ ಕ್ಷೇತ್ರದಲ್ಲಿ ಬೇಕು ಮತ್ತು ಯಾವ ಫ್ಲೋರ್ ಬೇಕು ಅಂತ ಹೇಳಿದಲ್ವ. ಯಾವ ಕ್ಷೇತ್ರದಲ್ಲಿ ಬೇಕು ಅಂದರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ತಗೋಬೋದು, ಏನು ತೊಂದರೆ ಇಲ್ಲ. ಒಂದು ಕ್ಷೇತ್ರಕ್ಕೆ ತಗೋಬೋದು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 50% MLA ಕೋಟದಲ್ಲಿ ಇಟ್ಟಿದ್ದಾರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. 50% ಈ ಕ್ಷೇತ್ರದ MLAಗಳು ಯಾರಿರ್ತಾರೆ, ನಾವು ಯಾವ ಕ್ಷೇತ್ರದಲ್ಲಿ ಇರ್ತೀವೋ ಆ ಕ್ಷೇತ್ರದಲ್ಲೇ ಆಯ್ಕೆ ಮಾಡಿಕೊಂಡ್ರೆ ಬೇಕಾದ್ರೆ ಅದು ಓಕೆ ಆಗುತ್ತೆ. ಬಟ್ ಬೇರೆ ಕ್ಷೇತ್ರದಿಂದ ಬಂದು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ಬೇರೆಯವ್ರು ಬುಕ್ ಮಾಡಿಬಿಟ್ಟಿರ್ತಾರೆ. ನೀವು MLA ಹತ್ರ ಹೋಗಿ ಮಾತಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದು ಇಲ್ಲಿ 50% ಮನೆಗಳನ್ನ ಈಗ ಈ ಕ್ಷೇತ್ರದಲ್ಲಿ ಇಷ್ಟು 1000 ಮನೆಗಳು ಕಟ್ಟಿದ್ದಾರೆ ಅಂದರೆ, ಒಂದು ಕ್ಷೇತ್ರ ಅಂತ ಇಟ್ಕೊಳ್ಳಿ. ಒಂದು ಕ್ಷೇತ್ರ ಇಟ್ಕೊಂಡ್ರೆ ಆ ಕ್ಷೇತ್ರದಲ್ಲಿ 50% ಅಂದರೆ 100 ಮನೆ ಇದ್ದರೆ 50 ಮನೆ ಆ MLA ಕೋಟದಲ್ಲೇ ಹೋಗಿರುತ್ತೆ. ಆ MLA ಕೋಟ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕಂದರೆ ಇನ್ನು 50 ಮನೆ, 100 ಮನೆಯಲ್ಲಿ 50 ಮನೆ ಮಾತ್ರ ನೀವು ಬೇಕು ಅಂದರೆ ಆಯ್ಕೆ ಮಾಡ್ಕೋಬೋದು. ಇನ್ನು 50 ಮನೆನ MLA ಯಾರು ಹೇಳ್ತಾರೆ ಅವ್ರಿಗೆ ಕೊಡ್ಬೋದು. ಬಟ್ ನಾನು ಆಯ್ಕೆ ಮಾಡ್ಕೊಂಡಿದ್ದು ಹೆಂಗಪ್ಪ ಅಂದರೆ, ನಾನು ಆಯ್ಕೆ ಮಾಡ್ಕೊಂಡಾಗ BJP ಸರ್ಕಾರ ಇತ್ತು. ಆವಾಗೇನು ಮಾಡಿದ್ರು, ನಾನು ಅಪ್ಲಿಕೇಶನ್ ಹಾಕಿದ್ದೆ, ನಾನು ಇನ್ನೂ ದುಡ್ಡು ಕಟ್ಟಿರಲಿಲ್ಲ. ಆವಾಗೇನು ಮಾಡಿದ್ರು ಅಂದರೆ ಡ್ರಾ ಮಾಡಿಸಿ ಎತ್ತಿದ್ರು. ಡ್ರಾ ಮಾಡಿಸಿ ಎಷ್ಟನೇ ಮನೆ ನಂಬರು, ಯಾವ ಫ್ಲೋರು, ಏನು ಎತ್ತ ಎಲ್ಲನೂ ಅವರು ಡ್ರಾ ಮಾಡಿ ಎತ್ತಿ ಅದನ್ನು ಎಲ್ಲರಿಗೂ ಪ್ರತಿಯೊಬ್ರಿಗೂ ಕರೆಸಿ, ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲ ಕರೆಸಿ, ಇಷ್ಟನೇ ಫ್ಲೋರು, ಇಂಥ ಬ್ಲಾಕು, ಇಂಥ ಮನೆ ನಂಬರು ಅಂತ ಬರೆದು ಹಾಕ್ಬಿಟ್ಟಿದ್ರು. ಅವ್ರ ಹೆಸ್ರು ಕೂಗಿದಾಗ ಹೋಗೋದು, ಡಬ್ದಲ್ಲಿ ಡ್ರಾ ಸಿಸ್ಟಮ್ ಇರ್ತದೆ. ಡಬ್ದಲ್ಲಿ ನಮ್ಗೆ ಯಾವ್ದು ಬೇಕೋ ಅದಕ್ಕೆ ಕಲಿಸ್ಬಿಟ್ಟು ಒಂದು ನಂಬರ್ ಎತ್ಕೊಳ್ಳೋದು. ಆ ನಂಬರ್ ಎತ್ಕೊಂಡ್ರೆ ಆ ಮನೆ ನಮಗೆ ಅಂತ ಫಸ್ಟ್ ಮಾಡಿದ್ರು. ಬಟ್ ನಾನು ಆಯ್ಕೆ ಮಾಡುವಷ್ಟರಲ್ಲಿ ಅದು ಆಗೋಗಿತ್ತು. ಅದು ಆಗೋಗಿ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿತ್ತು. ಇವ್ರೇನು ಮಾಡಿದ್ರು, ಸ್ವಲ್ಪ ಚೇಂಜಸ್ಗಳು ಮಾಡಿದ್ರು. ನೀವು ಸಿಸ್ಟಮಲ್ಲೇ ಆಯ್ಕೆ ಮಾಡ್ಕೋಬೇಕು ಅಂತ ತಗೊಬಂದರು. ಬಟ್ ನಾವು ಸಿಸ್ಟಮಲ್ಲೇ ಹೋಗಿ ಆಯ್ಕೆ ಮಾಡಿದ್ವಿ. ಬಟ್ ಅದು ಆಯ್ಕೆ ತಗೊಳ್ಳಿಲ್ಲ. ಏನು ಅಂದರೆ, ನಾವು ಆಲ್ರೆಡಿ ರೆಡಿಯಾಗಿರ್ತಲ್ಲಿ ನೋಡೋಣ, ಟ್ರೈ ಮಾಡಿದೆ. ಬಟ್ ನಮ್ಗೆ ಜಲ್ದಿ ಬೇಕಾಗಿತ್ತು ಅಂತ, ಬಟ್ ಸಿಕ್ಕಿಲ್ಲ. ಈಗ 2ನೇ ಹಂತದಲ್ಲಿ ಎಲ್ಲಿ ಕಟ್ತಾ ಇದ್ದಾರೆ, ನಾನು ಅದ್ರಲ್ಲಿ ತಗೊಂಡಿದ್ದೀನಿ. ನೀವು ಅಷ್ಟೇ ಅಮೌಂಟ್ನ ಕಟ್ಟಿ ಹಾಕಾದ್ಮೇಲೆ ದಯವಿಟ್ಟು ನೀವು ಹೋಗಿ ಮೊದಲು ಆಯ್ಕೆ ಮಾಡ್ಕೋಬೇಕು. ನಿಮಗೆ ಯಾವ ಕ್ಷೇತ್ರ ಬೇಕು, ಯಾವ ಊರಲ್ಲಿ ಬೇಕು, ಮತ್ತು ಯಾವ ಫ್ಲೋರ್ ಬೇಕು, 3 ಅಂಶನ ನೆನ್ಪಿಟ್ಕೊಳ್ಳಿ. ನೀವು ಯಾವ ಕ್ಷೇತ್ರದಲ್ಲಿ ಬೇಕು ಅನ್ನೋದು ಒಂದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಮತ್ತು ಆ ಕ್ಷೇತ್ರದಲ್ಲಿ ಎಲ್ಲಿ ಬೇಕು, ಆ ಕ್ಷೇತ್ರದಲ್ಲಿ ಅಂದರೆ ಸುಮಾರು ಸುತ್ತಮುತ್ತ ಕಟ್ತಾ ಇರ್ತಾರೆ. ಈಗ ನಾನಿರೋದು ಯಲಹಂಕ ಕ್ಷೇತ್ರ ಅಂತ ತಗೊಳ್ಳಿ. ಯಲಹಂಕ ಕ್ಷೇತ್ರದಲ್ಲಿ ಸುತ್ತ ಒಂದು 4-5 ಕಡೆ ಕಟ್ತಾ ಇದ್ದಾರೆ. ಅಲ್ಲಿ ಎಲ್ಲಿ ಬೇಕು ಅಂತ ನಾನು ಒಂದು ಕಡೆ ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಒಂದು ಕಡೆ ಆಯ್ಕೆ ಮಾಡ್ಕೊಂಡ್ಮೇಲೆ ಅಲ್ಲಿ ಫಸ್ಟ್ ಫ್ಲೋರ್ ಬೇಕಾ, ಸೆಕೆಂಡ್ ಫ್ಲೋರ್ ಬೇಕಾ, ಥರ್ಡ್ ಫ್ಲೋರ್ ಬೇಕಾ, ಅದನ್ನು ಕೂಡ ನಾನೇ ಆಯ್ಕೆ ಮಾಡ್ಕೋಬೇಕು. ಈ ಥರ ನೀವು ಆಯ್ಕೆ ಮಾಡ್ಕೊಂಡಾದಮೇಲೆ ಓಕೆ ಅಂತ ನಿಮ್ಗೆ ಬಂದಮೇಲೆ ನಿಮ್ಗೊಂದು ತಾತ್ಕಾಲಿಕ ಪತ್ರ ಬರುತ್ತೆ.
ತಾತ್ಕಾಲಿಕ ಪತ್ರ ಅಂದರೆ ಅದರಲ್ಲಿ ತಾತ್ಕಾಲಿಕ ಪತ್ರದಲ್ಲಿ ಬೇಕಾದ್ರೆ ನಂದು ಫೋಟೋ ಹೊಡೆದು ಸೈಡಲ್ಲಿ ಹಾಕಿರ್ತೀನಿ, ನೋಡೋಣ. ಅದು ಫೋಟೋ ಹೊಡೆದು ಹಾಕಿರ್ತೀನಿ ಬೇಕಾದ್ರೆ ಒಂದು ಸೈಡಲ್ಲಿ, ಅದನ್ನು ನೋಡ್ಕೊಳ್ಳಿ. ಆ ಫೋಟೋ ಈ ಥರ ತಾತ್ಕಾಲಿಕ ಪತ್ರದಲ್ಲಿ ಏನಪ್ಪ ಇರುತ್ತೆ ಅಂದರೆ ನಿಮ್ಮ ಹೆಸರಿರುತ್ತೆ, ನೀವು ಬುಕ್ ಮಾಡಿರೋ ಊರು ಯಾವುದು ಅಂತ ಇರುತ್ತೆ, ನೀವು ಬುಕ್ ಮಾಡಿರೋ ಕ್ಷೇತ್ರ ಯಾವುದು ಅಂತ ಇರುತ್ತೆ, ಮತ್ತು ನಿಮ್ಮದು ವಿತ್ ಮನೆ ನಂಬರು ಕೂಡ ಇರುತ್ತೆ. ಯಾವ ಬ್ಲಾಕು, ಎ ಬ್ಲಾಕಾ, ಬಿ ಬ್ಲಾಕಾ, ಸಿ ಬ್ಲಾಕಾ, ಡಿ ಬ್ಲಾಕಾ, ಯಾವ ಬ್ಲಾಕು ಮತ್ತು ಮನೆ ನಂಬರು ವಿತ್ ಮನೆ ನಂಬರು ಬಂದಿರುತ್ತೆ. ನಿಮ್ಮದು ಯಾವ ಮನೆ ನಂಬರಲ್ಲಿ ಅಲರ್ಟ್ ಆಗಿದೆ ಅಂತ ಅನ್ನೋದು ಟೋಟಲ್ ಡೀಟೇಲಲ್ಲಿ ಬಂದಿರುತ್ತೆ. ಜೊತೆಗೆ ನೀವು ಇಷ್ಟು ದುಡ್ಡು ಬಂದಿರುತ್ತೆ. ನೀವು ಇಂಥ ನಿಮ್ಮದು ಮೆಸೇಜ್ ಬಂದಿತ್ತಲ್ಲ, ಇಂಥ ಬ್ಯಾಂಕಿಗೆ ನೀವು 50,000ನ 1,00,000ನ ಕಟ್ಟಿದ್ದೀರಾ, ಇನ್ನು ಮಿಕ್ಕದ ಅಮೌಂಟ್ನ ನೀವು ಬ್ಯಾಂಕ್ ಲೋನ್ ಮುಖಾಂತರ ಅಥವಾ ಕ್ಯಾಶ್ ಮುಖಾಂತರ ಕಟ್ಬೋದು ಅಂತ ಕೆಳಗಡೆ ಮೆನ್ಷನ್ ಮಾಡಿರ್ತಾನೆ. ಅದನ್ನು ನನ್ನ ಹತ್ರ ಇದೆ, ಅದು ಪತ್ರ ಆಲ್ರೆಡಿ. ಅದೊಂದನ್ನು ನಾನು ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಇಷ್ಟಿರುತ್ತೆ. ಬಟ್ ನೀವು ಅದೇ ಕಾಮೆಂಟ್ ಮಾಡಿದ್ರು ಒಂದಿಬ್ಬರು, ಈ ಥರ ದುಡ್ಡು ಕಟ್ಬಿಟ್ಟು ಇದ್ದೀವಿ ಸರ್, ಇದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಕೇಳಿದ್ರು. ಬಟ್ ಇದು ನಾನು ಮೊದಲೇ ಮಾಡಬೇಕಾಗಿತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವ್ರು ಹೇಳಿದ್ಮೇಲೆ ನನಗೆ ನೆನಪತ್ತು ಕರೆಕ್ಟ್ ಅಲ್ವಾ ಅಂತ, ಅದಕ್ಕೆ ಈ ವಿಡಿಯೋ ಮಾಡ್ತೀನಿ. ನೀವು ದುಡ್ಡು ಕಟ್ಟಿದ ತಕ್ಷಣವೇ ದಯವಿಟ್ಟು ಹೋಗಿ ಸಿಸ್ಟಮಲ್ಲಿ ನಿಮ್ಗೆ ಯಾವ ಕ್ಷೇತ್ರ ಬೇಕು, ಆ ಕ್ಷೇತ್ರದಲ್ಲಿ ಯಾವ ಊರಲ್ಲಿ ಬೇಕು, ಮತ್ತು ಆ ಊರಲ್ಲಿ ಬೇಕು, ಆ ಅಪಾರ್ಟ್ಮೆಂಟಲ್ಲಿ ಯಾವ ಬ್ಲಾಕಲ್ಲಿ ಬೇಕು, ಮತ್ತು ಯಾವುದು ಮನೆ ನಂಬರ್ ಬೇಕು, ಇಷ್ಟನ್ನು ಕೂಡ ನಿಮ್ಮ ಚಾಯ್ಸ್ ಆಗಿರುತ್ತೆ, ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇಷ್ಟನ್ನೇ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.